ಬಿಹಾರ ಎಲೆಕ್ಷನ್ ಎಫೆಕ್ಟ್ ರಾಜ್ಯದಲ್ಲಿ 2028ಕ್ಕೆ ಮೈತ್ರಿ ಫಿಕ್ಸ್. ಬಿಜೆಪಿ ಜೆಡಿಎಸ್ ನಡುವೆ ಮೈತ್ರಿ ಫಿಕ್ಸ್. ಬಿಹಾರ ಫಲಿತಾಂಶ ಮೈತ್ರಿ ಪಕ್ಷಗಳ ಸಂಬಂಧ ಇನ್ನಷ್ಟು ಗಟ್ಟಿ ಮಾಡ್ತಾ ಇದೆ. ಈಗ ಆಲ್ರೆಡಿ ರಾಜ್ಯದ ಮಟ್ಟಿಗೆ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಆಗಿದೆ. ಈಗ ಬಿಹಾರ ಎಲೆಕ್ಷನ್ ನ ಎಫೆಕ್ಟ್ ರಾಜ್ಯದಲ್ಲಿ 2028ಕ್ಕೆ ಮೈತ್ರಿ ಫಿಕ್ಸ್. ನೋಡಿ, ಬಿಹಾರದ ರಿಸಲ್ಟ್ ಎಫೆಕ್ಟು ಮುಂಬರುವ 2028ಕ್ಕೆ ರಾಜ್ಯದಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿ ಫಿಕ್ಸ್. ಬಿಹಾರ ಫಲಿತಾಂಶ ಮೈತ್ರಿ ಪಕ್ಷಗಳ ಸಂಬಂಧ ಇನ್ನಷ್ಟು ಗಟ್ಟಿ ಮಾಡಿದೆ. ವಿಜೇಂದ್ರ ಹಾಗೂ ಕುಮಾರಸ್ವಾಮಿ ನೇತೃತ್ವದಲ್ಲಿ ಮೈತ್ರಿ ಪಕ್ಷಗಳ ಎಲೆಕ್ಷನ್ಗೆ ಹೋಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ಪ್ಲಾನ್ಗಳು ಗರಿಗೆದರಿದೆ. ಬಿಜೆಪಿಯ ಆಂತರಿಕ ಜಗಳಕ್ಕೆ ಬ್ರೇಕ್ ಹಾಕೋದು ರಾಜ್ಯ ಮಟ್ಟದಲ್ಲಿ ಅಷ್ಟೇ ಅಲ್ಲದೆ ಬೂತ್ ಮಟ್ಟದಲ್ಲೂ ಕೂಡ ಹೊಂದಾಣಿಕೆ ಮಾಡಿಸೋದು ಈಗ ಅನಿವಾರ್ಯ. ಬಿಹಾರ ಮಾದರಿಯಲ್ಲಿ ಸೀಟ್ ಹಂಚಿಕೆ ಮಾಡೋದು. ಬಿಹಾರದಲ್ಲಿ ಜೆಡಿಯುಗೆ ಕೊಟ್ಟಷ್ಟು ಸ್ಥಾನ ಕೊಡದಿದ್ರೂ ಕೂಡ ಹಳೆ ಮೈಸೂರು ಭಾಗದಲ್ಲಿ ಹೆಚ್ಚು ಸ್ಥಾನವನ್ನ ಜೆಡಿಎಸ್ಗೆ ಕೊಡಬೇಕು. ಹಳೆ ಮೈಸೂರು ಭಾಗದಲ್ಲಿ ಲಿಂಗಾಯತ ಹಾಗೂ ಒಕ್ಕಲಿಗ ಜಾತಿ ಸಮೀಕರಣ, ಉತ್ತರ ಕರ್ನಾಟಕದಲ್ಲಿ ಬಿಜೆಪಿ ಬಹುಪಾಲು ಸ್ಥಾನವನ್ನ ಕೊಡೋದು. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ರಾಜ್ಯ ರಾಜಕೀಯದ ಚಟುವಟಿಕೆಗಳು ಗರಿಗೆದರುತ್ತಾ ಇದೆ. ನೋಡಿ, ಬಿಜೆಪಿಯ ಆಂತರಿಕ ಜಗಳಕ್ಕೆ ಬ್ರೇಕ್ ಹಾಕಬೇಕು. ಮುಂಬರುವಂತ ಚುನಾವಣೆಯನ್ನ ಹೇಗೆ ಎದುರಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಈಗ ಒಂದಷ್ಟು ಲೆಕ್ಕಾಚಾರಗಳು ನಡೀತಾ ಇದೆ. ಕಾಂಗ್ರೆಸ್ ಅನ್ನ ಸೋಲಿಸೋದಕ್ಕೆ ಮೈತ್ರಿ ಪಕ್ಷಗಳು ಒಂದಾಗ್ತಾ ಇದೆ. ಮೈತ್ರಿ ಪಕ್ಷಗಳ ಸಂಬಂಧ ಮತ್ತಷ್ಟು ಗಟ್ಟಿ ಮಾಡಿದೆ ಬಿಹಾರ ಫಲಿತಾಂಶ. ವಿಜೇಂದ್ರ ಹಾಗೂ ಕುಮಾರಸ್ವಾಮಿ ನೇತೃತ್ವದಲ್ಲಿ ಮೈತ್ರಿ ಪಕ್ಷಗಳು ಎಲೆಕ್ಷನ್ ಎದುರಿಸೋದಕ್ಕೆ ಸಜ್ಜಾಗ್ತಾ ಇದೆ. ಬಿಜೆಪಿಯ ಆಂತರಿಕ ಜಗಳಗಳಿಗೆ ಬ್ರೇಕ್ ಹಾಕಿ ಕಾಂಗ್ರೆಸ್ ಅನ್ನ ಸೋಲಿಸೋದಕ್ಕೆ ಪಣ ತೊಡ್ತಾ ಇದ್ದಾರೆ. ರಾಜ್ಯ ಮಟ್ಟದಲ್ಲಷ್ಟೇ ಅಲ್ಲದೆ ಬೂತ್ ಮಟ್ಟದಲ್ಲೂ ಕೂಡ ಹೊಂದಾಣಿಕೆ ಬಹಳ ಮುಖ್ಯ. ಬಿಹಾರ ಮಾದರಿಯಲ್ಲಿ ಸೀಟು ಹಂಚಿಕೆ ಮಾಡೋದು, ಅದರ ಜೊತೆಗೆ ಬಿಹಾರದಲ್ಲಿ ಜೆಡಿಯುಗೆ ಕೊಟ್ಟಷ್ಟು ಸ್ಥಾನ ಕೊಡಲಿಲ್ಲ ಅಂತ ಅಂದ್ರೂ ಕೂಡ ಜೆಡಿಎಸ್ಗೆ ಎಲ್ಲೆಲ್ಲಿ ಗೆದ್ಕೊಂಡು ಬರುವಂತಹ ತಾಕತ್ತಿದೆ. ಹಳೆ ಮೈಸೂರು ಭಾಗದಲ್ಲಿ ಲಿಂಗಾಯತ ಹಾಗೂ ಒಕ್ಕಲಿಗ ಜಾತಿ ಸಮೀಕರಣ ಆಗುತ್ತೆ. ಈ ಎಲ್ಲ ಲೆಕ್ಕಾಚಾರಗಳನ್ನ ಇಟ್ಕೊಂಡು ಮುಂಬರುವಂತ 2028ರ ವಿಧಾನಸಭೆ ಚುನಾವಣೆಯ ವಿಚಾರವಾಗಿ ಮೈತ್ರಿ ಪಕ್ಷ ಬಿಜೆಪಿ ಮತ್ತು ಜೆಡಿಎಸ್ ಎರಡೂ ಕೂಡ ಒಂದಷ್ಟು ಲೆಕ್ಕಾಚಾರಗಳನ್ನ ಹಾಕ್ಕೊಳ್ತಾ ಇದೆ. ನೋಡಿ, ಈಗ ಒಂದು ಕಡೆ ರಾಜ್ಯದಲ್ಲಿ ಮೈತ್ರಿ ಆಗಿರಬಹುದು ಬಿಜೆಪಿ ಜೆಡಿಎಸ್ ನಡುವೆ, ಬಟ್ ಆದ್ರೆ ಬೂತ್ ಮಟ್ಟದಲ್ಲಿ ಕಾರ್ಯಕರ್ತರ ನಡುವೆ ಹೊಂದಾಣಿಕೆ ಇಲ್ಲ. ಅದು ಪದೇ ಪದೇ ಪ್ರೂವ್ ಆಗ್ತಾ ಇರುತ್ತೆ. ಹೀಗಾಗಿ ಈಗ ಬಿಹಾರ ಎಲೆಕ್ಷನ್ನ ರಿಸಲ್ಟ್ ಏನಿದೆ, ಅದರ ರಿಸಲ್ಟ್ನ ಎಫೆಕ್ಟು ರಾಜ್ಯದಲ್ಲಿ ಬಿಜೆಪಿಯಲ್ಲಿರುವಂತಹ ಆಂತರಿಕ ಜಗಳಗಳೇನಿದೆ ಅದೆಲ್ಲವನ್ನ ದೂರಕ್ಕಿಟ್ಟು ಅದೆಲ್ಲದಕ್ಕೂ ಬ್ರೇಕ್ ಹಾಕಿ ನಾವು ಒಟ್ಟಿಗೆ ಕಾಂಗ್ರೆಸ್ ಅನ್ನ ಸೋಲಿಸಬೇಕು. ಅಂಡ್ ಇನ್ಫ್ಯಾಕ್ಟ್ ಟು ಬಿ ಫ್ರಾಂಕ್, ಬಿಜೆಪಿಗೆ ಇರುವಂಥದ್ದು ಒಂದು ಅಜೆಂಡಾ, ದೇಶಾದ್ಯಂತ ಇರುವಂತಹ ರಾಜ್ಯಗಳಲ್ಲಿ ಕಾಂಗ್ರೆಸ್ ಪಕ್ಷವನ್ನ ದೂರ ಇಡಬೇಕು. ಕಂಪ್ಲೀಟ್ ಆಗಿ ಎಲ್ಲವೂ ಕೂಡ ಬಿಜೆಪಿಯವರೇ ಅಧಿಕಾರ ನಡೆಸಬೇಕು ಅನ್ನುವಂಥದ್ದು ಅವರ ಹಿಡನ್ ಅಜೆಂಡಾ.